ಪೇಷಂಟ್ನ ಸಣ್ಣ ಪುಟ್ಟ ಮೈನರ್ ಇಶ್ಯೂಸ್ನ ಇಟ್ಕೊಂಡು ಅದನ್ನೇ ದೊಡ್ಡದು ಮಾಡಿ ICU ಹಾಕಿ ಅವ್ರ ಹತ್ರ ದುಡ್ಡು ಕೇಳೋದು ನೋಡಿದ್ದೀವಿ. ಇಲ್ಲಿ ಪೇಷಂಟ್ ಇಲ್ಲದೆ ದುಡ್ಡು ಮಾಡ್ತಿರುವಂಥದ್ದು ಈ ಒಂದು ಅಭಯ ಹಾಸ್ಪಿಟಲ್ ಅವ್ರು ಮಾಡ್ತಿರೋದು ದೊಡ್ಡ ಹಗರಣ ಅಂತಲೇ ಹೇಳ್ಬೋದು. ಪ್ರೂಫ್ ಇಲ್ಲದೆ ನಾವು ಇಲ್ಲಿ ಬಂದು ಮಾತಾಡ್ತಾ ಇಲ್ಲ, ವಿತ್ ಪ್ರೂಫ್ ಇದೆ, ಡಾಕ್ಯುಮೆಂಟ್ಸ್ ಇದೆ, ಅದಷ್ಟು ಕೂಡ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀವಿ. ಇದು ಯಾವ ಥರ ಆಯಿತು ಅನ್ನೋದು ನಾನು ಒಂದು ಸ್ವಲ್ಪ ಗ್ರೌಂಡ್ ಲೆವೆಲ್ ಚೆಕ್ ಮಾಡಿಕೊಂಡು ಒಬ್ಬ ಪೇಷಂಟ್ ಮೇಲೆ ನೀವು ಈ ಥರ ತಗೋತಾ ಇದ್ದೀರಿ ಅಂದರೆ ಅವನ್ನ ಅಡ್ಮಿಟ್ ಮಾಡಲ್ಲ. ಅದು ಯಾರ ಕಡೆಯಿಂದ ಆಗಿದೆ ಅಂತಲೂ ಡೈರೆಕ್ಟ್ ನಮ್ಮ MDಗಳೇ ಬರ್ತಾರೆ, ಅವರೇ ಮಾತಾಡ್ತಾರೆ, ನಮ್ಗೆ ಇಷ್ಟು ಐಡಿಯಾ ಇರಲ್ಲ. ಸರ್ ಇವಾಗ ಯಾರೋ ಒಬ್ರು ಇದ್ದಾರೆ ಸರ್ ಇನ್ನೊಂದೇನು ಇರ್ತದೆ ಅಂದರೆ ನಾವು ನಿಮ್ಗೆ ಮಾತಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ನೀವು ಡೀಪ್ ಆಗಿ ನಮ್ಗೆ ಕೇಳಿದ್ರೆ ನಮ್ಗೆ ಇಬ್ಬರಿಗೂ ಗೊತ್ತಿಲ್ಲ. ಅಲ್ಲ ನೀವು ಕೇಳಿದ್ರೆ ಬಟ್ ನಮಗೆ ಅದೇ ಆಸ್ ಎ ಪೇಷಂಟು ಲೀಗಲಿ ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆಗಿ ಪ್ರೊಸೀಜರ್ ಪ್ರಕಾರ ಅವ್ರಿಗೇನು ಹೆಲ್ತ್ ಇಶ್ಯೂಸ್ ಇದೆಯಾ ಅಥವಾ ಆಪರೇಷನ್ಸ್ ಇದೆಯಾ, ಮೈನರ ಮೇಜರ ಚೆಕಪ್ ಮಾಡಿ ನಂತರ ಅವ್ರಿಗೆ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ. ಕರೆಕ್ಟಾ? ಇದು ಪ್ರೊಸೀಜರ್. ನೀವು ತಾವು ಈ ಒಂದು ಹಾಸ್ಪಿಟಲ್ ನಿಮ್ಮ ಸಿಬ್ಬಂದಿ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಯಾರು ಓವರ್ ಆಲ್ ಹಾಸ್ಪಿಟಲ್ ರೆಸ್ಪಾನ್ಸಿಬಿಲಿಟಿ ನಾನು ಹೇಳೋದು, ಯಾರು ಪರ್ಟಿಕ್ಯುಲರ್ ಒಬ್ಬರೇ ನಾವು ಹೀಗಿರ್ಬೇಕಾದ್ರೆ ಆಸ್ ಎ ಪೇಷಂಟ್ ಒಂದು ಅಡ್ಮಿಟ್ ಆದರೆ ಒಂದು ಕಮಿಷನ್ ಒಂದು ಇದ್ರ ಬೇಸ್ ಮೇಲೆ ನೀವು ಇನ್ಶೂರೆನ್ಸ್ನ ಹೇಗೆ ಕ್ಲೈಮ್ ಮಾಡ್ತೀರಾ? ಅದೇ ಸರ್, ಇವಾಗ ಇದು ನಮ್ದು ಏನಿರ್ತದೆ ಅಂದ್ರೆ ನಮ್ದು ಮ್ಯಾನೇಜ್ಮೆಂಟ್ ಅವ್ರಿಗೆ ಗೊತ್ತಿರ್ತದೆ ಸರ್. ಅದೇ ಸರ್, ಹಾಸ್ಪಿಟಲ್ಗೆ ಅಂದ್ರೆ ಸರ್ ನಾನು ಆಸ್ ಎ ಎಂಪ್ಲಾಯ್, ಇವರು ಎಂಪ್ಲಾಯ್, ಹಾಸ್ಪಿಟಲ್ 3 ಜನ MDs. ನಿಮ್ದು ಇದ್ರ ಬಗ್ಗೆ ಕ್ಲಾರಿಟಿ ಡೀಪ್ಲಿ ಏನ್ ಬೇಕು ಏನಾದ್ರು ಇದ್ರೆ ಮಾಡ್ಬಿಟ್ಟು ಹೇಳ್ತಾರೆ ಸರ್ ಏನಾಗಿದೆ ಏನಂತ. ಸೊ ಅದಕ್ಕೆ ಯಾವ್ದಾದ್ರು ನಿಮ್ಮ ಹತ್ರ ಪ್ರೂಫ್ ಇದೆ ಸರ್, ಯಾವ್ದೋ ಒಂದು ಪೇಷಂಟ್ ಆಗಿದೆ, ಬಟ್ ಅದು ಯಾರ ಕಡೆಯಿಂದ ಆಗಿದೆ ಅಂತಾನು ಡೈರೆಕ್ಟ್ ನಮ್ಮ MDಗಳೇ ಬರ್ತಾರೆ, ಅವರೇ ಮಾತಾಡ್ತಾರೆ, ನಮ್ಗೆ ಅಷ್ಟು ಐಡಿಯಾ ಇರಲ್ಲ ಸರ್. ನಮಗೆ ಗೊತ್ತಿರೋದು ನಮ್ಗೆ ಆಸ್ ಎ ಪೇಷಂಟ್ ನಮಗೆ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ಬಟ್ ಒಂದ್ ಪೇಷಂಟ್ ಅಲ್ಲ 3 ಮಂತ್ಸ್ಗೆ ಎಲ್ಲಿಂದ ಏನು ಐಡಿಯಾ ಮೇಡಮ್, ನ್ಯಾಯ ನಿಧಿ ಕೇಳಕ್ಕೆ ಎಲ್ಲಿಂದ ಬಂದ? ಇಲ್ಲ ಸರ್, ನಿಮ್ದು ಓಕೆ ಅಲ್ಲ ತಪ್ಪೇನೆ. ಮೇಡಮ್ ಇರ್ಲಿ ಮೇಡಮ್, ಇದು ಒಂದ್ ಪೇಷಂಟ್ ಇಲ್ಲ, ತುಂಬಾ ಇಂದ ನಡೀತಾ ಇದೆ ಇದು. ಆ ಕಾರಣಕ್ಕೆ ಎಲ್ಲ ವಿತ್ ಪ್ರೂಫ್. ಯಾಕೆಂದಾಗ ನಿಮ್ಗೆ ಈಗ ನೀವು ಹಾಸ್ಪಿಟಲ್ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಆಕ್ಚುಲಿ ಆ ಪೇಷಂಟ್ಗೆ ಸ್ಟೇಷನ್ ಇಂದ ಫೋನ್ ಹೋಗ್ತಾ ಇದೆ, ಸ್ಟೇಷನ್ಗೂ ಪೇಷಂಟ್ಗೂ ಏನಿಲ್ಲ, ಏನಾದ್ರು ವರದಿ ಬಂದು ಗಲಾಟೆ ಆಗಿದೆ ಹಾಸ್ಪಿಟಲ್ ಆಗಿ, ಯಾರೋ ಒಬ್ರು ಇದಾರೆ, ಅದು ನಿಮ್ಗೆ ಸಾಕ್ಷಿ ತಂದು ತೋರ್ತೀವಿ ನಾವು, ಇಲ್ಲ ಮಾತಾಡಕದ. ನಿಮ್ಗೆ ಏನ್ ಮೇಡಮ್ ರೈಟ್ಸ್ ಇದೆ? ಏಕಾಗಿ ಒಬ್ಬ ಪೇಷಂಟ್ ನ ವಿತೌಟ್ ಪರ್ಮಿಷನ್ ಯಾವುದೇ ಒಂದು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡದೆ ಇಷ್ಟು ಮಲ್ಲಿಗೆ ಇಲ್ಲ ಯಾರ್ದೇ ಇನ್ಫಾರ್ಮೇಶನ್ ಇಂದ ಯಾರ್ದೇ ಪರ್ಮಿಷನ್ ಇದೆ ನೀವು ಮೇಡಮ್ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತೀರಾ? ವಿತೌಟ್ ಬೆಡ್ ಮೇಲೆ ಮಲಗಿದೆ ಅವನು, ಬಂದು ಚೆಕ್ ಮಾಡ್ತಾ ಸುಮ್ಮನೆ ಹೋಗಿದ್ದಾನೆ. ಅದಂಗೆ ಮತ್ತೆ ನೀವು ಈ ತರ ಕೇಳ್ದೆ ಮೇಡಮ್, ಇಲ್ಲಿ ಇಲ್ಲಿಗಲ್ ನಿಮ್ಮ ನಡೀತಾ ಇರೋದಕ್ಕೆ ನಾವು ಮಾತಾಡ್ತಾ ಇದೀವಿ. ಇಲ್ಲ ನಾವು ಮೇಡಮ್ ಯಾರು ಮನುಷ್ಯ ಮೇಡಮ್, ಕನ್ನಡ ಮಾತಾಡ್ತಾ ಇದೀವಿ, ಕನ್ನಡಿಗರಾಗಿ ನಾವು ಮಾತಾಡ್ತಾ, ಬೇರೆ ಭಾಷೆಯಲ್ಲಿ ಮಾತಾಡ್ತಾ ಇಲ್ಲ. ಅರ್ಥ ಅಲ್ಲ ನಮ್ಗೇನು ಅದು ಐಡಿಯಾ ಇಲ್ಲ. ನಮ್ಮ ಸರ್ 3 ಜನ ಇದ್ದಾರೆ, ಸಾಯಂಕಾಲ ಬರ್ತಾರೆ ಸರ್, ಅವ್ರ ಜೊತೆ ನೀವು ಮಾತಾಡಿದ್ರೆ ಬೆಸ್ಟ್. ಇವಾಗ ನಾವು ಏನೇ ಇನ್ಫಾರ್ಮೇಶನ್ ಕೊಟ್ಟರು ಅರ್ಥ ಮಾಡ್ತಾರೆ. ಒಂದು ಪೇಷಂಟ್ ಇಂದ ಆಗಿರೋ ಮಿಸ್ಟೇಕ್ ಅಲ್ಲ. ಅದೇ ಸರ್, ಅದು ಏನಿರ್ತದೆ ಅವ್ರು ಒಂದು ಹೋಗಿರ್ತಾರೆ ಸರ್, ಅವ್ರೊಂದು ಜ್ಞಾನಕ್ಕೆ ಯಾರೋ ಒಂದು ತಂದಿರ್ತಾರೆ, ಅವ್ರಿಗೆ ಗೊತ್ತಿರ್ತದೆ ಒಂದಿಷ್ಟು ವಿಷಯಗಳು. ನಮ್ಮ ಆಸ್ ಎ ಎಂಪ್ಲಾಯ್ ನಮ್ ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಬಟ್ ಇದೆಲ್ಲ ಏನಿರ್ತದೆ ಅವ್ರಿಗೆ ಗೊತ್ತಾಗಿ ಮಾಡೋದು, ಗೊತ್ತಿಲ್ಲದೆ ಮಾಡೋದು ಎಲ್ಲ ಅವ್ರಿಗೆ ಗೊತ್ತಿರ್ತದೆ. ಅವ್ರು ಬರ್ತಾರೆ ಸರ್, 3 ಜನ ಬರ್ತಾರೆ. ಇಲ್ಲ ಒಂದ್ ನಿಮಿಷ ಹೇಳ್ತೀನಿ, ಯಾವ 5:30 ಇರ್ತಾರೆ, ಬಟ್ ನಾನು ಬರ್ತೀನಿ ಮತ್ತೆ ನಂಬರ್ ಫೋನ್ ಮಾಡ್ಕೊಂಡು ಬೇರೆ ಕಡೆ ಫೋನ್ಗಳು ಬರೋದು ನಮ್ಗೆ ಅವಶ್ಯಕತೆ ಇಲ್ಲ. ಇದು ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಬ್ರದರ್, ನಿಮಗೆ ಏನೇ ಇರ್ಬೋದು, ನಮ್ಗೆ ಈ ತರ ಇದೆ, ನಿಮ್ಗೆ 5:15 ಇರ್ತಾರ, 6 ಗಂಟೆಗೆ ಇರ್ತಾರ, ನಾವು ಬರ್ತೀವಿ ಅಷ್ಟೇ. ಸ್ನೇಹಿತರೆ, ಸಾಕಷ್ಟು ಕಡೆ ನಾವೇನು ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಒಂದು ಇಲಿಗಲ್ ಆಕ್ಟಿವಿಟೀಸ್ ಒಂದಷ್ಟು ಹಾಸ್ಪಿಟಲ್ಗಳಲ್ಲಿ ನಡೀತಾ ಇರುತ್ತೆ ಅಂತ. ಅದು ಇವತ್ತು ದೊಡ್ಡ ಮಟ್ಟದಲ್ಲಿ ಜಗಜಾಹೀರಾತಾಗಿರುವಂಥದ್ದು. ಅದು ಕೂಡ ಎಸ್ಪೆಷಲಿ ನಮ್ಮ ಈ ಒಂದು ಉಳ್ಳಾಡ್ ರೋಡ್ ಅಲ್ಲಿ ಇರುವಂತಹ ಒಂದು ಅಭಯ ಹಾಸ್ಪಿಟಲ್ ನಡೀತಿರುವಂತಹ ಒಂದು ದೊಡ್ಡ ಹಗರಣ ಅಂತಾನೆ ಹೇಳ್ಬೋದು. ಆಸ್ ಎ ಪೇಷಂಟ್ ಅಡ್ಮಿಟ್ ಆಗದೆ, ಪೇಷಂಟ್ ಇಲ್ಲಿ ಯಾವುದೇ ಒಂದು ಟ್ರೀಟ್ಮೆಂಟ್ ತಗೊಳ್ಳದೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾರೆ, ಅದು ಕೂಡ ಪರ್ಸೆಂಟೇಜ್ ಲೆಕ್ಕದಲ್ಲಿ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಅವರು ಕೂಡ ಸಮಯಾವಕಾಶ ಕೇಳಿದ್ದಾರೆ, ಯಾರು ಕೂಡ ಕ್ಲಾರಿಟಿ ಕೊಡೋಕೆ ಈಗಲೂ ಕೂಡ ರೆಡಿ ಇಲ್ಲ. ಸಂಜೆ ಮಾತಾಡ್ತೀನಿ, ಈಗ ಮಧ್ಯಾಹ್ನ ಮಾತಾಡ್ತೀನಿ ಅಂತ ಹೇಳಿದ್ದಾರೆ, ಸಂಜೆ ಒಂದು 6 ಗಂಟೆಗೆ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ.
ಹೇಳಿದ್ದಾರೆ, ಅದು ಮಾತಾಡಿದ್ರೆ ಗೊತ್ತಾಗುತ್ತೆ. ಜೊತೆಗೆ ನಾವಿಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತಂದ್ರೆ ಬಹಳ ಮುಖ್ಯವಾಗಿ ಪೇಷಂಟ್ ನಮಗೆ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ವಿತ್ ಪ್ರೂಫ್ ಅಲ್ಲಿ. ಸೊ ಅದನ್ನ ಇಟ್ಕೊಂಡು ನಾವು ಬಂದು ಇಲ್ಲಿ ಮಾತಾಡ್ತೀವಿ. ಏನ್ ಸರ್? ಸತ್ಯ ಸತ್ಯ, ಖಂಡಿತವಾಗ್ಲು ಅದೇನೇ ನಾವು ಮಾಡಕ್ ಬಂದಿರೋದು. ಯಾವುದೇ ವಿತೌಟ್ ಪ್ರೂಫ್ ಇಲ್ಲದೆ ನಾವು ಇಲ್ಲಿ ಬಂದು ಮಾತಾಡ್ತಾ ಇಲ್ಲ. ವಿತ್ ಪ್ರೂಫ್ ಇದೆ, ಡಾಕ್ಯುಮೆಂಟ್ಸ್ ಇದೆ, ಅದಷ್ಟು ಕೂಡ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀವಿ. ಇದು ಒಬ್ರು ಇಬ್ರದಲ್ಲ, ತುಂಬಾ ಜನದ್ದು ನಡೀತಾ ಇದೆ ಈ ತರ. ಪ್ರತಿ ತಿಂಗಳಿಗೆ 2-3 ಮಾಡೇ ಮಾಡ್ತಾ ಇದ್ದಾರೆ ಕಮಿಷನ್ ಬೇಸಿಸ್ ಅಲ್ಲಿ. ಇನ್ಸೂರೆನ್ಸ್ ಕ್ಲೋಸ್ ಆಗ್ತಾ ಇದೆ, ಒಂದು ತಿಂಗಳು 2 ಮಂತ್ಸ್ ಇರೋ ಟೈಮಲ್ಲಿ ಬಂದು ಕ್ಲೈಮ್ ಮಾಡ್ತಾ ಇದ್ದಾರೆ ಇಲ್ಲಿ. ನೋಡಿ ಯಾವ ತರ ಇರುತ್ತೆ ವಿಚಿತ್ರ ಅಂತಂದ್ರೆ, ಪೇಷಂಟ್ ಇಲ್ಲದೆ ಇನ್ಸೂರೆನ್ಸ್ ಕ್ಲೈಮ್ ಅಂತಂದ್ರೆ ಯಾವ ತರ ಮಾಡ್ಬೋದು? ಅವ್ನು ಬೆಡ್ ಮೇಲೆ ಮಲಗದೆ, ಬೆಡ್ ಮೇಲೆ ಟ್ರೀಟ್ಮೆಂಟ್ ಕೊಡದೆ ಇನ್ಸೂರೆನ್ಸ್ ಕ್ಲೈಮ್ ಆಗ್ತಾ ಇದೆ ಇಲ್ಲಿ. ಒಂದಷ್ಟು ಹಾಸ್ಪಿಟ್ಲ್ಗಳಲ್ಲಿ ಪೇಷಂಟ್ ನ ಸಣ್ಣ ಪುಟ್ಟ ಮೈನರ್ ಇಶ್ಯೂಸ್ ನ ಇಟ್ಕೊಂಡು ಅದನ್ನೇ ದೊಡ್ಡದು ಮಾಡಿ ICU ಹಾಕಿ ಅವ್ರ ಹತ್ರ ದುಡ್ಡು ಕೇಳೋದು ನೋಡಿದೀವಿ. ಇಲ್ಲಿ ಪೇಷಂಟ್ ಇಲ್ಲದೆ ದುಡ್ಡು ಮಾಡ್ತಿರುವಂತದ್ದು ಈ ಒಂದು ಅಭಯ ಮಾಡ್ತಿರೋದು ದೊಡ್ಡ ಹಗರಣ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಮಗೆ ಸಂಜೆ ಗೊತ್ತಾಗುತ್ತೆ ಸ್ನೇಹಿತರೆ. ಅದು ಇನ್ಸೂರೆನ್ಸ್ ಏನೋ ಪ್ರಾಬ್ಲಮ್ ಆಗಿದೆ ಅನ್ನೋದು ಗೊತ್ತಾಯ್ತು. ಅಂದ್ರೆ ತಾವು ಮಧ್ಯಾಹ್ನ ಟೈಮಲ್ಲಿ ಏನು ಬಂದಿದ್ದೆ ಅವ್ರಿಗೆ. ಸೊ ಅದು ನಮ್ಮ ಇನ್ನೊಬ್ಬ ಹುಡುಗ ಎಂಪ್ಲಾಯರ್, ಸೊ ಏನೋ ಇನ್ಸಿಡೆಂಟ್ ನಡೆದೈತೆ ಅಂತ ಹೇಳಿದ್ರು. ಆಮೇಲೆ ಗೊತ್ತಾಯ್ತು ನನಗೆ. ಅದಕ್ಕೆ ಅದನ್ನ ನೆಕ್ಸ್ಟ್ ನಾವು ಎವ್ರಿ ಮಂತ್ ಬೋರ್ಡ್ ಮೀಟಿಂಗ್ ತಗೊಂಡಾಗ ನೆಕ್ಸ್ಟ್ ಏನು ಆಕ್ಷನ್ ತಗೊಂಡ್ಬಿಟ್ಟು ಇದು ನಾನು ಜಸ್ಟ್ ತುಂಬಾ ವರ್ಷಗಳಿಂದ ನಡ್ಕೊ ಬರ್ತಾ ಇದ್ದೀನಿ. ಬಟ್ ನಮ್ಗೆ ಸಿಕ್ಕಿ ಈಗ ನಮ್ಮ 3-4 ಜನ ಇದ್ದಾರೆ. ನಾವು ಈ ಕಡೆ ನಾವು ಬಂದಿದ್ದಾರೆ. ಅದಕ್ಕೆ ಒಂದ್ಸಲ ತಮ್ಮ ಕಮೆಂಟ್ ಕೊಡ್ತೀವಿ. ಆಮೇಲೆ ನಾವು ಹಾಸ್ಪಿಟಲ್ಗೆ ತೊಂದರೆ ಆಗ್ಬಾರ್ದು, ತೊಂದರೆ ಆಗಬಾರ್ದು ಅಂತ ಪೇಷಂಟ್ ತೊಂದರೆ. ನಮ್ಮ ಇದ್ರಲ್ಲಿ ಅದು ಇವಾಗ ನೀವು ಯಾವ್ದಿದಾಗಿದೆ ಇನ್ಶೂರೆನ್ಸ್ ಅದು ಪ್ರೂಫ್ ಕೊಡಿ ನೋಡ್ತಾರೆ. ನಮ್ದ್ರಲ್ಲೂ ಚೆಕ್ ಮಾಡಿಸ್ತೀವಿ ಏನೇನಾಗಿದೆ ಅಂತ. ಏನ್ ಹೇಳಿರೋದಂದ್ರೆ ಯಾವ್ದೋ ನಮ್ದ್ರಲ್ಲಿ ಒಂದು ಸ್ಟಾಫ್, ಅದನ್ನ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಒಂದು ಸ್ಟಾಫ್ ಮಾಡಿರೋದು. ಅದು ಅವ್ರ ಫ್ರೆಂಡ್ ಅಂತೆ, ಅವ್ರು ಹೇಳ್ಬಿಟ್ಟು ಮಾಡಿಸ್ಕೊಂಡು ಅವ್ರ ಅಕೌಂಟಿಗೆ ಅಮೌಂಟು ಬಂದೈತೆ. ಇವಾಗ ಅಮೌಂಟ್ ಅದು ಬಂದ್ ಕಟ್ಟಿ ಹಾಸ್ಪಿಟ್ಲಿಗೆ ಅಂತ ಹೇಳಿದ್ರಂತೆ ಅವರು. ಇಲ್ಲಾಂದ್ರೆ ನನ್ನ ಕೆಲಸದಿಂದ ತೆಗಿತಾರಂತ ಹೇಳಿದ್ರಂತೆ. ಆದ್ರೂ ಇವಾಗ ಅವ್ರು ಬಂದ್ ಕಟ್ಟಿಲ್ಲ ಅಂತ ಕಾರಣಕ್ಕೆ ಇದೆಲ್ಲ ಮಾಡ್ತಾ ಇರೋದಂತ ಸ್ಟಾಫ್ ಅಂದ್ರು. ಗೊತ್ತಾಗಿರೋದು ಸ್ಟಾಪ್ ಅಂತ ಹೇಳಿದ್ರಿ, ಒಬ್ರು ಸ್ಟಾಪ್ ಏನಾಗಿದೆ, ಸೀಲು ಸಿಗ್ನೇಚರು ಎಲ್ಲ ಒಬ್ಬರೇ ಮಾಡಕ್ಕೆ ಯಾರೊಬ್ರದ್ದು ಏನೋ ಇಲ್ಲ, ಅದ್ ನೀವು ತೋರಿಸಿ ಅದ್ರಲ್ಲಿ ಸಿಗ್ನೇಚರ್. ಅದಕ್ಕೇನೆ ಏನಿದೆ ಯಾರ್ಲಿಂದ ಹೋಯ್ತು ಅನ್ನೋದಕ್ಕೆ ನಾವು ಏನ್ ಯಾವ ಪೇಷಂಟ್ ಅದಕ್ಕೆ ಒಂಚೂರು ಕೊಟ್ರೆ ಒಬ್ರದಲ್ಲ. ಇವ್ರು ಹೇಳ್ತಾ ಇರೋದು ಒಬ್ರಿಂದ ಒಬ್ರಿಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆಗಿರೋದು ಒಬ್ರದಲ್ಲ ಸರ್, ಅಲ್ಲ ಈಗ 5-6 ಜನದ್ದು ವಿತ್ ಪ್ರೂಫ್ ಇದೆ. ಯಾವ ಪೇಷಂಟ್ ಏನಂತ ಲಾಸ್ಟ್ ಮಂತ್ ಏನಾಗಿತ್ತು ಅಂದ್ರೆ ನಮ್ದು ಹಾಸ್ಪಿಟಲ್ ಲೆಟ್ರೆಡ್ ಮೈಸೂರಲ್ಲಿ ಹೋಗಿದೆ. ಮೈಸೂರಲ್ಲಿ ನಮ್ಮ ಲೆಟ್ರೆಡ್ ಮೈಸೂರಲ್ಲಿ ಹೋಗಿದೆ. ಅಲ್ಲಿ ಯೂಸ್ ಏನಾಗುತ್ತೆ ನೋಡಿ, ಈಗ ಇವ್ರು ಹೇಳ್ತಾ ಇದಾರೆ ಹೀಗಾಗಿತ್ತು ಅಂತ. ಮಧ್ಯಾಹ್ನ ಅವ್ರು ಏನ್ ಹೇಳೋದು ಅಂತಂದ್ರೆ ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಗಮನಕ್ಕಿಲ್ಲ. ಅಲ್ಲ ನಾವೇನ್ ಮಾಡ್ದೋ ಮಧ್ಯಾಹ್ನ ಬಂದಾಗ ನಾವು ಬ್ಲಾಂಕ್. ನಿಮ್ಮೇಲೆ ನಾವು ಬ್ಲೇಮ್ ಮಾಡಿದ್ವಾ? ಅಲ್ಲ ಸರ್, ನಾವು ಮಧ್ಯಾಹ್ನ ಬಂದಾಗ ನಾವು ಬ್ಲಾಂಕ್. ನಿಮ್ಮೇಲೆ ನಾವು ಬ್ಲೇಮ್ ಮಾಡಿದ್ವಾ? ಮಧ್ಯಾಹ್ನ ಮಾಡಿದ್ವಾ? ಮಾಡ್ಲಿ ಮೇಡಮ್ ಮೇಲೆ ಮಾಡಿದ್ವಾ? ಈಗಲೂ ಇವ್ರ ಮೇಲೂ ನಾವು ಮಾಡ್ತಾ ಇಲ್ಲ ಅಂದ್ರೆ ನಿಮ್ ಇದೆಯಾ ಇಲ್ವಾ ಸರ್? ಆಮೇಲೆ ನಾವೇನ್ ಗೊತ್ತಾ, ಈಗ ಏನಾದ್ರು ಬೈ ಚಾನ್ಸ್ ಎಲ್ಲ ನಾವು ವಿಡಿಯೋ ತೆಗ್ದಿದ್ವಿ, ಇನ್ನೊಂದು ಆಫ್ ನಾವು ತೆಗೆದ್ಬಿಟ್ಟ ಸೋಷಿಯಲ್ ಮೀಡಿಯಾ ಹೋದ್ರೆ ಏನಾಗ್ಬೋದು ಅದು ಆ ಕಾರಣ ಯಾಕೆ ನಮ್ಮ ಗಮನಕ್ಕೆ ತಂದು ಗಮನಕ್ಕೆ ತಂದ್ರೆ ನಾನು ಮಾತಾಡ್ಸ್ಬೇಕು, ಮಾತಾಡ್ಬೇಕು ಅನ್ನೋದು ನಾನು ಮಾಡ್ಬೇಕಾಯ್ತು. ಒಂದು ಮಾನವೀಯತೆ ಒಳ್ಳೇದು ಮಾತಾಡ್ತಾ ಇದ್ವಿ ಅಷ್ಟೇ. ಬಟ್ ಅದು ಬೇರೆ ವಿಷಯನೆಲ್ಲ. ಇದು ಮನುಷ್ಯ ನೀವು ಏನನ್ನ ಆಕ್ಷನ್ ಮಾಡಲ್ಲ. ಮೆಡಿಕಲ್ ಡಿಪಾರ್ಟ್ಮೆಂಟ್ ಆಗಿ ಸಾಂಪ್ರದಾಯ ಬಂದು ಮಾತಾಡಿ ನಮಗೆ ಗೊತ್ತಾಯ್ತು ನಿಮ್ ಸ್ಥಾನ. ಸರ್ ಕ್ರಿಯೇಟ್ ಮಾಡೋದು ಇಂಟೆನ್ಷನ್ ನಮ್ಗಿಲ್ಲ ಸರ್. ವೆರಿ ಇಂಪಾರ್ಟೆಂಟ್ ಏನಾದ್ರು ಇಲ್ಲಿ ಆಗಿದೆ ಮಿಸ್ಟೇಕ್, ಅದ್ರ ಪೇಷಂಟ್ ಬಂದ್ ನಮ್ಮ ಹತ್ರ ಹಿಂಗೆ ಆಗಿದೆ, ಈ ತರ ಆಗಿದೆ, ಇವರೇ ಎಷ್ಟು ಪರ್ಸೆಂಟೇಜ್ ತಗೊಂಡು ನನಗೆ ಇಷ್ಟು ಮಾಡಿದ್ದಾರೆ, ಬೇರೆ ಬೇರೆ ಕಡೆ ನನಗೆ ಕಾಲ್ಸ್ ಬೇರೆ ಮಾಡಿಸ್ತಾ ಇದಾರೆ, ಬೇರೆ ಅಧಿಕಾರಿಗಳಿಂದ ವಿತ್ ಪ್ರೂಫ್ ಕೊಟ್ಟಾಗ ಮಾಡಿದಾಗ ನಾವು ಬಂದು ಮಾತಾಡ್ಬೇಕಲ್ಲ. ನೀವು ಮಾಡಿದ್ಮೇಲೆ ಶೇಷನ್ ಅವರು ಯಾರೋ ಒಬ್ರು ಗೊತ್ತಾಯ್ತು. ನಿಮ್ಮ ಸ್ನೇಹಿತ ಯಾರೋ ಇರ್ತಾರೆ, ಪೊಲೀಸ್ ಫೋನ್ ಮಾಡಿ ನೀವು ಸ್ಟೇಷನ್ ಹತ್ರ ಅದಕ್ಕೂ ಸಂಬಂಧ ಇಲ್ಲ, ಮತ್ತೆ ಯಾಕೆ ಫೋನ್ ಮಾಡಿಸ್ತೀಯಾ? ಈಗ ನಾನು ನಿಮ್ಮ ಸ್ಟಾಫ್ ಕಾಲ್ ಇನ್ನೊಂದಾಗಿ ಮ್ಯಾನೇಜ್ಮೆಂಟ್ ಅಷ್ಟೇ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ಅಲ್ವಾ? 100% ಸರ್. ಇದು ಅಲ್ಲ ಸ್ವಲ್ಪ ಡೀಟೇಲ್ ಕೊಡ್ರಿ. ಅದು ಎಲ್ಲಿಂದ ಹೋಯ್ತು ಏನಾದ್ರು ಇವತ್ತಿಂದ ಅಂತ ಹೇಳ್ತಾ ಇಲ್ಲ, ತುಂಬಾ ದಿವಸದಿಂದ ಹೋಗ್ತಾ ಇತ್ತು. ಬಟ್ ನಮ್ಗೊಂದು ರಿಪೋರ್ಟ್ ಬಂದಿದೆ ಸರ್, ತುಂಬಾ ಆಗಿದೆ ಸರ್ ಇದೆಲ್ಲ. ಒಂಚೂರು ಡೇಟ್ ಒಂದು
ಬಂದೇ ಕೊಡ್ರಿ. ಕೊಡಲ್ಲ ಅಂದಂಗಿಲ್ಲ, ಕೊಟ್ಟೆ ಕೊಟ್ಟಿಲ್ಲ. ಅದು ನಿಮ್ಗೆ ಕ್ಲಿಯರ್ ಆಗಿ ಅಂತ ಹೇಳ್ತಾರೆ. ನಾರ್ಕೋಟಿಕ್ ಡ್ರಗ್ಸ್ ಹೋಗಿತ್ತು ಲೆಟ್ರೇಟ್, ಅದ್ ನಂಗೆ ಗೊತ್ತಿಲ್ಲ. ನಾರ್ಕೋಟಿಕ್ ಡ್ರಗ್ಸ್ ಅನ್ನೋದು ಅನಸ್ತೇಷಿಯಾಗಿ ಯೂಸ್ ಮಾಡೋ ಅದನ್ನ ಯಾರೋ ಇಲ್ಲಿ ತಗೊಂಡೋಗಿ ಮೈಸೂರ ಕ್ಲೇಮ್ ಮಾಡಕ್ ಹೋಗಿದ್ರು. ಅವರು ನಾರ್ಕೋಟಿಕ್ ಡ್ರಗ್ಸ್ ತುಂಬಾ ಅದು ಇಂಪಾರ್ಟೆಂಟ್ ಡ್ರಗ್ಸ್. ಅದು ಅಲ್ಲ, ಕೆಲವೊಂದು patient ಗಳು ನೋಡಿ ಇಷ್ಟು ವರ್ಷದಲ್ಲಿ ಅಲ್ಲಿ ಇಟ್ಟಿದ್ದು ಪ್ರಿಸ್ಕ್ರಿಪ್ಷನ್ ಬರ್ಕೊಂಡು ಮಾಡಿರೋಂತ ಜನಗಳು ನಾನು ಹಾಸ್ಪಿಟಲ್ ಈಗ ಸರ್ ಓಕೆ, ಈಗ ಆಗಿದೆ ಮಿಸ್ಟೇಕ್ ಅನ್ನೋದೇ ಆದ್ರೆ ಈ ಯಾರು ರೆಸ್ಪಾನ್ಸಿಬಿಲಿಟಿ ಅದು ಸರ್. ಯಾರ ಮೇಲೆ ನಾವು ಬ್ಲೇಮ್ ಮಾಡ್ಬೇಕು? ಈಗ ಯಾರೊಬ್ಬರ ಮೇಲೆ ಮಾಡ್ಲೇಬೇಕಾಗತ್ತಲ್ಲ. ಸರ್, ನಾನು ಹೇಳೋದು ತಾವು ಬಂದಿದ್ದೀರಿ, ಒಳ್ಳೆ ಸ್ಥಾನದಾಗ ಕೇಳ್ತಾ ಇದ್ದೀರಿ. ನಾನೇನ್ ಹೇಳ್ತಾ ಇದ್ದೀನಿ, ಏನನ್ನ ಡೀಟೇಲ್ ಇದ್ರ ಸ್ವಲ್ಪ ನೆಕ್ಸ್ಟ್ ನಾವು ಈಗ ನೀವ್ ಹೇಳಿದ್ ಒಳ್ಳೆ ಇಂಪಾರ್ಟೆಂಟ್ ಮೆಸೇಜ್ ನಮಗೂ ಗೊತ್ತಿದ್ದಿಲ್ಲ, ಈಗ ಗೊತ್ತಾಗುತ್ತಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು, ಹೇಗೆ ನಮ್ದು ಬೋರ್ಡ್ ಮೀಟಿಂಗ್ ನಡೀತಿದೆ. ಸೊ ಆ ಟೈಮಲ್ಲಿ ಆ ಎಂಪ್ಲಾಯರ್ ನ ಏನು ಬೇರೆ ರೀತಿಯಲ್ಲಿ ಏನನ್ನ ಮಾಡ್ಬೋದಾ ಹೇಗೆ ಅಂತ. ಸರ್, ನೀವು ನೋಡಿ ಈಗ ಎಷ್ಟು ಕೂಲಾಗಿ ಮಾತಾಡ್ತಾ ಇದ್ದೀರಾ. ನೀವು ಏನಂದ್ರಿ, ನೀವು ಬೋರ್ಡ್ ಮೀಟಿಂಗ್ ಸರ್ ಎಷ್ಟು ಪೇಷಂಟ್ಗಳಿಗೆ ನೀವು ಬೇರೆ ನೀವು ಕೊಟ್ಟಿದ್ರು ಸ್ಟಾಫ್ ಕೊಟ್ಟಿರೋ ಎಷ್ಟು ತೊಂದರೆ ಕೊಟ್ಟಿರ್ಬೋದು ಅನ್ಸ್ಕೊತೀನಿ, ದುಡ್ಡು ವಿಷಯದಲ್ಲಿ ಆಗ್ಲಿ. ತೊಂದರೆ ಆಗಿರೋದಕ್ಕೆ ಏನ್ ಕೊಡ್ತೀರಾ ಅವ್ರೆ? ನನ್ನ ಪ್ರಾಬ್ಲಮ್ ನನ್ನ ಸರ್, ನಮ್ಮ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ತರ ಇವಾಗಿನ ತನಕ ನನ್ನ ಪೇಷಂಟ್ ಹತ್ರ 200 ರೂಪಾಯಿ ಕನ್ಸಲ್ಟೇಷನ್ ಚಾರ್ಜ್ ಹೋಗ್ಬಿಡಿ ಅಂತ ಕಳ್ಸಿದ್ದಾರೆ. ನೀವು ಇನ್ನೊಂದು ವಿಜಯ ಹಾಸ್ಪಿಟಲ್ ಅಲ್ಲೂ ನೀವು ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ, ನಿಜನಾ? ಒಬ್ಬ ಪೇಷಂಟ್ ಬರ್ತಾನೆ, ಅವ್ನು ಏನ್ ಮಾಡ್ತಾನೆ ಗೊತ್ತಿಲ್ಲ. ಪೇಷಂಟ್ ಅಂತ ಇವ್ರೆ ಅನಿಲ್ ಅವ್ರು ಬರ್ತಾರೆ, ಒಂದು ಎಕ್ಸ್ಪೈರ್ ಆಗುತ್ತೆ ಇನ್ನೊಂದು ತಿಂಗಳು, ಒಂದು 60,000 70,000 ಬರುತ್ತೆ. ಸ್ಕ್ಯಾಮ್ ಮಾಡಿರೋದು ಏನ್ ಅರ್ಥ ಸರ್? ಇಂಥ ಹಾಸ್ಪಿಟಲ್ಗಳೆಲ್ಲ ಮಾಡ್ತಾ ಹೋದ್ರೆ ಇನ್ನು ಎಲ್ಲೆಲ್ಲ ಆಗುತ್ತೆ, ಏನಾಗುತ್ತೆ ನಾವು ತಿಳ್ಕೋಬೇಕಲ್ಲ ಸರ್. ಜನಕ್ಕೆ ಏನ್ ಹೇಳ್ತೀರಾ ನೀವು? ನಿಮ್ ಕಡೆ ನಿಮ್ ಸಮಸ್ಯೆ ಏನಿದೆ? ಯಾರೋ ಹೇಳಿದ್ರಲ್ಲ, ಯಾರೊಬ್ರು ಇದಾರೆ, ಯಾರೋ ಹಿಂಗ್ ಮಾಡಿದ್ರು ಅಂತ ಅವ್ರ ಮೇಲೆ ಹೋಗಲ್ಲ. ಅವ್ರ ಮೇಲೆ ಅಲ್ಲ, ಯೂನಿಟ್ ಮೇಲೆ ಯೂನಿಟ್ ಮೇಲೆ ಗೊತ್ತಾಯ್ತು ಎಂಟರ್ ಯೂನಿಟ್ ಮೇಲೆ ಬರೋದು. ಸೊ ನಾವೇನಂತಂದ್ರೆ ಇವಾಗ ನೀವು ರೆಸ್ಪಾನ್ಸಿಬಿಲಿಟಿ ನೀವು ತಗೊಳಕ್ ಹಿಡಿದ್ರೆ ಅಥವಾ ಅವ್ರನ್ನ ಏನ್ ಮಾಡಕ್ ಹಿಡಿದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಲೀಗಲ್ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ನಾವು ಹೊರಗೆ ತರ್ತೀವಿ, ಜನದ ಮುಂದೆ ಇಡ್ತೀವಿ ಸರ್. ನಮ್ ಕೇಳಿರೋದಷ್ಟೇ. ಈ ಒಂದು ಹಾಸ್ಪಿಟಲ್ ಅಂತ ನಾವು ತೋರಿಸ್ಬಿಟ್ಟು ಇಲ್ಲಿ ಮೇಲಧಿಕಾರಿಗಳು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿದ್ದಾರೆ ಅವ್ರಿಗೊಂದು ವಿಷಯನ ಮಾಡಿಸ್ತೀವಿ. ಲೀಗಲ್ ಏನಿದೆ ಅದನ್ನ ಮಾಡ್ತೀವಿ ಸರ್. ಅದನ್ನ ಬಿಟ್ಟು ನಾವ್ ಇನ್ನೇನು ಮಾಡಕ್ಕಾಗಲ್ಲ. ಬೇರೆ ಸ್ವಲ್ಪ ಡೀಟೇಲ್ ಕೊಡ್ರಿ, ಯಾಕಂದ್ರೆ ಇದು ಟಾಪ್ ಲೆವೆಲ್ ವರೆಗೂ ಬಂದಿಲ್ಲ. ಇದು ಅಂಡರ್ ನಲ್ಲಿ ಎಲ್ಲೋ ಏನೋ ಆಗೈತೆ ಸರ್. 5-6 ಜನದಾಗಿದೆ ಹೆಂಗ್ ಸರ್ ಆಗೈತೆ ಅಂತ ನಾನೇ ಹೇಳ್ತಾ ಇದ್ದೀನಿ. ಆಗೈತೆ, ಅದು ಎಲ್ಲಿವರೆಗೂ ಹೋಗಿ ನೀವು ಅವಾಗಲೇ ಹೇಳಿದ್ರೆ ಒಬ್ರದಾಗಿದೆ ಅಂತ ಅವ್ರು ಹೇಳಿದ್ರು, ಮ್ಯಾನೇಜ್ಮೆಂಟ್ ಅವರು. ಇವಾಗ 5-6 ಜನ ಒಪ್ಕೋತಾ ಇದಾರೆ. ಅವರು ಅದನ್ನೇ ಕೇಳಿದ್ರು, ಇವರು ಈಗ ಮಧ್ಯಾಹ್ನ ಹೇಳ್ತಾರೆ ನಮ್ಗೆ ಗೊತ್ತೇ, ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ, ನೀವು ಅವ್ರ ಹತ್ರ ಮಾತಾಡಿ. ಇಟ್ಸ್ ಓಕೆ, ನಿಮ್ಮ ಹತ್ರ ಮಾತಾಡೋದು ಶೋ ಮಾಡ್ತೀನಿ. ನಾನೇನು ಫುಲ್ ಕ್ಲಿಯರ್ ಆಗಿ ಮಾಡಲ್ಲ. ನಿಮ್ದು ಡಾಕ್ಯುಮೆಂಟ್ಸ್ ಮೈನರ್ ಇರುತ್ತೆ. ಯಾರಿಗಾದಿರ್ತಾರೆ ಆದ್ರೆ ಏನ್ ಸರ್ ಹೊಣೆ ಯಾರು ಸರ್? ಅದಕ್ಕೆ ಪಾಪ ಜೀವ ಉಳಿದ್ರೆ ಯಾರು ಹೊಣೆ? ಈಗ ನೀವು ನಾವು ಮಾತಾಡ್ಬಿಡ್ತೀವಿ, ಕ್ಲಿಯರ್ ಮಾಡ್ತೀವಿ, ಜೀವ ಕೊಡಕ್ಕಾಗುತ್ತಾ? ಅಲ್ಲ, ಒಂದ್ ನಿಮಿಷ ಅಲ್ಲ ಸರ್, ಒಂದ್ ನಿಮಿಷ. ಅವ್ನು ಆಗೇ ಇತ್ತು, ಆಗಿದ್ದಾಗ ಅವನೇನೋ ಒಂದೇ ಹೋಗ್ಬಿಟ್ಟಿರ್ತ, ನೀವು ಕೊಟ್ಟಿದ್ರ, ನೀವು ಟ್ರೈ ಫೇಲ್ ಮಾಡಿದ್ರ ಅಂದಾಗ ಅವ್ನು ಏನ್ ಏನ್ ಸಿಗುತ್ತೆ? ಹೊಣೆ ಏನ್ ಸಿಗುತ್ತೆ? ಏನೇನು ಮಾಡಕ್ಕಾಗಲ್ಲ ಸರ್. ಆಪ್ಷನ್ಸ್ ಇರೋದು ಒಂದೇನೆ. ಈಗ ನಾವೇನಿದೆ ಲೀಗಲ್ ಆಗಿ ಇದನ್ನ ಕ್ಲಿಯರ್ ಮಾಡಿ, ನೀವು ಲೀಗಲ್ ಆಗಿ ಫೈಟ್ ಮಾಡಿ ಸರ್ ಅಷ್ಟೇ. ಯಾರಿದ್ದಾರೆ ಒಬ್ಬ ಕಡೆಯಿಂದ ಅದು ನಾವು ಎನ್ಕ್ವೈರಿ ಮಾಡಿ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡ್ಬಿಟ್ಟು ನಾವೇನು ಹಾಕಲ್ಲ. ನಮ್ಮ ಕಡೆಯಿಂದ ಈಗ ಹೈ ಲೆವೆಲ್ ವರೆಗೂ ಬಂದ ಇಲ್ಲಿ ನೋಡಿ, ಇವಾಗ ನಮ್ಗೆ ಇಲ್ಲಿ ಸಿಂಪಲ್ ಏನಿದೆ ಹೇಳಿ, ಅಭಯ ಹಾಸ್ಪಿಟಲ್. ನಾವು ಅದನ್ನ ಮಾತ್ರ ತೋರಿಸಿ ಸಾಧ್ಯ ಹೊರತು ಪರ್ಟಿಕ್ಯುಲರ್ ಇನ್ನೊಬ್ರು ಮತ್ತೊಬ್ರು ಹೆಸರನ್ನ ಮೆನ್ಷನ್ ಮಾಡಕ್ಕಾಗಲ್ಲ. ಅಲ್ಲ, ಈಗ ಅಷ್ಟೇ ಮಾಡ್ಬೋದು. ನಮ್ದ್ರಲ್ಲೂ ಈಗ ನೋಡಿ, ನಮ್ದ್ರ ಸ್ಟಾಫ್ 53 ಜನ ಇದ್ದಾರೆ. 53 ಎಕ್ಸ್ಕ್ಲೂಡಿಂಗ್ ಡಾಕ್ಟರ್ಸ್. ಅಷ್ಟು ಜನ ಬಿಟ್ಟು ಯಾರು ಇಷ್ಟರಲ್ಲಿ ನಾವು ಕಂಟ್ರೋಲಿಂಗ್ ಹೆಂಗಲ್ಲ. ಈಗ ನಾವು ತೋರಿಸ್ತಾರೆ ಡೇಟ್ ಅಲ್ಲಿ ಯಾವ ತರ ಹೋಗೈತಿ, ಏನು ಯಾವ ತರ ಹೋಗಿದೆ ಎನ್ಕ್ವೈರಿ ಮಾಡಿ. ನೆಕ್ಸ್ಟ್ ನಾವು ಆಸ್ ಎ ಇಲ್ಲಿ ಎಂಪ್ಲಾಯಿ ಬಂದು ಹೇಗ್ ಸರ್ ಅಥಾರಿಟಿ ತಗೊಳಕ್ ಸಾಧ್ಯ? ಅಲ್ಲ, ಪರ್ಮಿಷನ್ ಅಥಾರಿಟಿ ಅಂತ ಅಲ್ಲ ಸರ್, ನಾನು ಹೇಳ್ತೇನೆ ಕೇಳಿ, ಅಥಾರಿಟಿ ಅಂತ ಅಲ್ಲ. ಯಾಕೆಂದ್ರೆ ಅದಂಗೆ ನೀವು ಯಾಕಂದ್ರೆ ಇಷ್ಟು ಪ್ರೊಸೀಜರ್ ಮಾಡ್ಬೇಕು, ಕ್ಲೈಮ್ ಮಾಡ್ಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ ಸರ್. ಅದು ಅದಿದೆ, ಅದು ಸ್ಲಿಪ್ ಇದೆ, ಸ್ಲಿಪ್ ಹಾಕಿದೀವಿ, ಅದನ್ನ ಸೇರಿಸಿ ನಾವು ಮೇಲಧಿಕಾರಿಗಳಿಗೆ ಅದನ್ನ ಸಬ್ಮಿಟ್ ಮಾಡಿ ಅಧಿಕಾರಿಗಳು ಹೋಗ್ಬಿಟ್ಟು ಅದನ್ನ ಗೊತ್ತಿಲ್ಲ. ಯಾಕಂದ್ರೆ ಸರ್ ನೀವು ಮಾಡ್ಬಿಟ್ರಿ, ನೀವು ಅದರ್ಸ್ ಎಲ್ಲೇ ಬರೀ ಅದ್ ನನಗೆ ಗೊತ್ತಿಲ್ಲ ಸರ್. ನಾನ್ ತಪ್ಪು ಮಾಡಿದ್ರೆ ಈಗ ಬೇರೆ ಅನನ್ ಪರ್ಸನ್ಸ್ ಬಂದು ಊಹಾಪೋಹಗಳಿಗೆ ನಾವು ತಲೆ ಕೆಡ್ಸೋಕ್ ಅಲ್ಲಲ್ಲ. ಊಹಾಪೋಹಗಳು ಅಲ್ಲೇನೋ ಆಯ್ತಂತೆ ಇತ್ತಂತೆ ಅನ್ನೋದು ಊಹಾಪೋಹಗಳಿಗೆಲ್ಲ ನಾವು ತಲೆ ಕೊಡಕ್ ಹೋಗಲ್ಲ. ಬಟ್ ವಿತ್ ಪ್ರೂಫ್ ನಮ್ಮ ಎದುರುಗಡೆ ಬಂದಾಗ ಸೋಷಿಯಲ್ ಮೀಡಿಯಾದವರು ನಮಗೆ ಅಲ್ಲಲ್ಲ ನಿಮಿಷ ಮೊನ್ನೆ ಒಂದು ಓಪನ್ ಆಗಿದೆ.
ಆಯ್ತಾ, ಟಿವಿ ಚಾನಲ್, ಡೈರೆಕ್ಟ್ ಟಿವಿ ಚಾನಲ್ ಸರ್. ನಾವು ಆತ ವಿಷಯದಾಗ ಬಂದ ಅವಾಗ ಆತ ಚಾನಲ್ ಅವ್ರಿಗೆ ಹೋಗ್ತಾರೆ, ಸುಳ್ದೇ ಇರುತ್ತಂತೆ, ನೀವೊಂದು ಬೇರೆ ಹೇಳ್ಬೋದು ನೀವು ಇಲ್ಲಪ್ಪ ಅಂತ. ನಾವ್ ಯಾಕೆಂದಾಗ ನಿಮ್ಮನ್ನೆಲ್ಲ ಎನ್ಕ್ವೈರಿ ಮಾಡಿ ನಿಮ್ಮ ಹತ್ರ ಬಂದ್ರೆ ನಾವು ಸರ್ ವಿತೌಟ್ ಪ್ರೂಫ್ ನಾವು ಬರಂಗೇ ಇಲ್ಲ. ಲೀಗಲ್ ನಾವೇನಿದೆ ಅದನ್ನ ಸಬ್ಮಿಟ್ ಮಾಡಿ ತಲುಪಿಸಿ ಅದನ್ನ ಲೀಗಲ್ ಆಗಿ ಯಾರು ನಿಮ್ಮ ಎಂಪ್ಲಾಯ್ ಏನ್ ಮಿಸ್ಟೇಕ್ ಆಗಿದೆ ಅದನ್ನ ಎಂಪ್ಲಾಯ್ ಆಗಿದ್ರು. ಇದು ಇನ್ನೊಂದು ವಿಷಯ, ಎಂಪ್ಲಾಯ್ ಅನ್ನೋದಕ್ಕಿಂತ ಇನ್ಕ್ಲೂಡಿಂಗ್ ಡಾಕ್ಟರ್ನು ಇರ್ತಾರೆ, ಸೈನ್ ಮಾಡದೆ ಹೋಗಲ್ಲ ವಿಷಯ. ಎಂಪ್ಲಾಯ್ ಮಾಡ್ದ ಅಂತ ಹೇಳಂಗಿಲ್ಲ ಸರ್. ಸರ್ ಯಾಕೆ ಅಂದ್ರೆ ಮಾಡಿ ಒಂದು ಟೀಮ್ ವರ್ಕ್ ಇಲ್ಲಿ ನಡೀತಾ ಇರೋದು. 55% 45% ಕಮಿಷನ್ ಅಲ್ಲಿ ನಡೀತಿದೆ ಈ ಕೆಲಸಗಳು ಅಂತಂದ್ರೆ ಯಾವ ತರ ಇರ್ಬೋದು ಸರ್? ಇದು ಒಬ್ರು ಮಾಡಕ್ ಸಾಧ್ಯ ಇಲ್ಲ. ಮತ್ತೆ ನನ್ ಬೇಕಾದ ವಿಷಯ ನೀವು ನನ್ಗೆ ಅದೇನ್ ತಗತ್ತೆ ಗೊತ್ತಿಲ್ಲ, ಪೊಲೀಸರು ರೀತಿ ಮಾಡ್ತಾರೆ. ಅವನೇನ್ ಬೇರೆ ಒಂದು ಪ್ರಾಬ್ಲಮ್ ಮಾಡ್ಕೊ ಬಂದ್ ಮಲಗಿಲ್ಲ, ಇಲ್ಲ ಅವ್ನು ಆಕ್ಸಿಡೆಂಟ್ ಮಾಡಿಲ್ಲ, ಅವ್ನು ಕೊಲೆ ಮಾಡಿ ಬಂದಿಲ್ಲ, ಏನಿಲ್ಲ, ಕ್ಯಾಜುವಲ್ ಬಂದಿದ್ದಾನೆ ಹೋಗಿದ್ದಾರೆ. ಅವ್ರು ಫೋನ್ ಮಾಡ್ಬಿಟ್ಟು ನಿಮಗ್ ದುಡ್ಡು ಕೊಡದೆ ಇರೋದಕ್ಕೆ ಸ್ಟೇಷನ್ ಫೋನ್ ಮಾಡ್ಸಿದ್ರು ಹುಡುಗರು, ಸ್ಟೇಷನ್ ಕಡೆ ಹುಡುಗರು ಫೋನ್ ಮಾಡಿದ್ದಾರೆ. ಯಾಕೆ ಹಂಗಾಯ್ತಾ ಇದು? ಸರ್ ತುಂಬಾ ಇದೆ ನಿಮ್ದು ಸರ್. ಇವಾಗ ನೀವು ಪಾಯಿಂಟ್ ಹೇಳಿ ಕ್ವಶನ್ ಗೊತ್ತಾ? ಇವ್ರ ಪೇಷಂಟ್ ಸರ್, ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ಇವ್ರ ಪೇಷಂಟ್ ಈಗ ಬಂದ್ರು, ಒಬ್ರು ಮೀಡಿಯೇಟರ್ ಮುಖಾಂತರನೋ ಅಥವಾ ಡೈರೆಕ್ಟ್ ಬಂದ್ರು, ಇಲ್ಲಿ ಯಾರೋ ಒಬ್ರು ರೆಸ್ಪಾನ್ಸ್ ಮಾಡಿದ್ರು, ನಾನ್ ಮಾಡ್ಕೊಡ್ತೀನಪ್ಪ ಆಯ್ತು ಅಂತ. ಕ್ಲೈಮ್ ಆಯ್ತು, ಇವ್ರು ಕ್ಲೈಮ್ ಆಯ್ತು. ಕಷ್ಟ ಇದೆ, ಕಷ್ಟ ಇರೋದಕ್ಕೆ ತಾನೇ ಬಂದಿರೋ ಮಾಡ್ಕೊಂಡಿದ್ದಾರೆ. ಪಾಪ ಹಿಂಗೇನೋ ಕಷ್ಟ ಇದೆ ಅಂದಾಗ ಅದನ್ನ ಇನ್ಕ್ಯಾಚ್ ಮಾಡ್ಕೊಂಡ್ರು. ಇಲ್ಲಿ ಯಾರೋ ಬೇಡ ನೀನ್ ಮಾಡ್ಕೊಡ್ತೀನಿ ಅವ್ರ ಟೀಮಲ್ಲಿ, ಡಾಕ್ಟರ್ ಟೀಮೋ ಅಥವಾ ನಿಮ್ಮ ಎಂಪ್ಲಾಯ್ ಟೀಮ್, ವಾಟ್ ಎವರ್ ನಿಮ್ ಟೀಮ್. ಇವ್ರಿಗೆ ದುಡ್ಡು ಬಂತು, ಇವ್ರು ಅದನ್ನ ಇವ್ರಿಗೆ ಹಾಸ್ಪಿಟಲ್ ನಿಮ್ಗೆ ಕೊಡಕ್ಕೆ ಸ್ವಲ್ಪ ಟೈಮ್ ತಗೊಂತು. ಅವಾಗ ನೀವೇನ್ ಮಾಡ್ತೀರಾ, ಅವನ್ನ ಅಧಿಕಾರಿನ ಫೋನ್ ಪೊಲೀಸ್ ಅಧಿಕಾರಿಗೋ ಇನ್ನೊಬ್ರಿಗೋ ಕೊಟ್ಟು ಬ್ಲಾಕ್ ಮೇಲ್ ಮಾಡ್ತದೆ. ಈ ಬಾರ ಇಲ್ಲ, ಈ ಸ್ಟೇಷನ್ ಬರೋ, ಇಲ್ಲಿ ಬರೋ, ಅಲ್ಲಿ ಬರೋ, ಇದ್ ಮಾಡ್ತಾನ. ನೀವು ಇನ್ನೂ ಏನೇನು ಆಗಿರ್ಬೋದು ಅಂತ ನಮ್ಮ ಯೋಚನೆ ಸರ್. ಈಗ ನಮ್ಮ ಕಣ್ಣಿಗೆ ಬಂದಿರೋದಿಲ್ಲ, ನಮಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಸರ್ 15-20 ವರ್ಷದಿಂದ ಹಾಸ್ಪಿಟಲ್ ಇದೆ. ಒಂದು ಇದಾಗಿಲ್ಲ, ಇದು ಯಾವ ತರ ಆಯ್ತು ಅನ್ನೋದು ನಾನು ಒಂದ್ ಸ್ವಲ್ಪ ಗ್ರೌಂಡ್ ಲೆವೆಲ್ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ಏನು. ಅಲ್ಲ ಸರ್, ಈಗ ಒಬ್ಬ ಎಂಪ್ಲಾಯ್ ಈ ಲೆವೆಲ್ಗೆ ವರ್ಕ್ ಮಾಡಕ್ ಆಗುತ್ತಾ? ನಾನು ಹೇಳ್ತಾರ ಸೈನ್ ಮಾಡ್ಬೋದು, ಆಯ್ತು ಅನ್ಕೊಳ್ಳಿ, ಇಟ್ಕೊಳ್ಳಿ, ಎಲ್ಲ ಇಟ್ಕೊಳ್ಳಿ. ಹೆಂಗೆ ಇದು ಪಾಸಿಬಲ್? ಒಬ್ಬ ಅಧಿಕಾರಿಗಳ ಕಡೆಯಿಂದ ಫೋನ್ ಮಾಡ್ಸೋದಕ್ಕೆ ಹೇಗೆ ಪಾಸಿಬಲ್ ಅಂತ ನಾನು ಹೇಳ್ತಾ ಇರೋದು. ಇದು ಹೆಂಗಾಯ್ತು, ಯಾವ ತರ ಆಯ್ತು? ಈಗ ನೀವು ಬಂದಿದ್ದು ಒಳ್ಳೇದಾಯ್ತು, 100% ನಮ್ಗೆ ಇನ್ಫಾರ್ಮೇಶನ್ ಅದು ಪಕ್ಕ ನಮ್ಗೇನು ಒಂದು ಇದಾಯ್ತು. ಬಿಫೋರ್ ಏನಾಗಿತ್ತು, ಯಾವ ತರ, ಎಲ್ಲಿ ಗ್ರೌಂಡ್ ಲೆವೆಲ್ ಇದ್ದು ಎಲ್ಲ ಚೆಕ್ ಮಾಡ್ಲೇಬೇಕಾಗತ್ತೆ. ನಾನು ನಾಳೆ ಆಡಿಟರ್ಗೆ ಫೋನ್ ಮಾಡ್ಬಿಟ್ಟು ಎಲ್ಲ ಬೈಂದನೆ ಬಂತು. ನಾನು ಹೇಳ್ತಿರೋದು, ಅವ್ರು ನಿಮ್ಮ ಸಪೋರ್ಟಿಂಗ್ ಇಲ್ಲದೆ ಯಾರು ಮಾಡಕ್ ಸಾಧ್ಯ ಇಲ್ಲ. ಇದು ನಮ್ಮ ಖಂಡಿತ ಇದೊಂದು ಹೇಳ್ತೀನಿ. ನಿಮ್ಮ ಸ್ಟಾಪ್ ಅಲ್ಲೇ ಇದು ಬರೀ ಒಬ್ಬ ಅಟೆಂಡರ್ ಮಾಡೋದಾಗ್ಲಿ, ಒಬ್ಬ ನರ್ಸ್ ಮಾಡೋದಾಗ್ಲಿ ಇಲ್ಲ. ನಾನು ಮೊದಲಿಗೆ ಮೆನ್ಷನ್ ಮಾಡ್ತಾ ಇದ್ದೀನಿ, ನಿಮ್ ಹೆಸರು ನನಗೆ ಗೊತ್ತಿಲ್ಲ, ಅದು ನನಗೆ ಬೇಡ. ನಿಮ್ ಹೆಸರು ಈಗ ಪೇಷಂಟ್ ಬಂದು ಇವರಿಂದ ಇದಾಗಿದೆ ಅಂತ ಹೇಳಿದಾಗ ನಾವು ಅವ್ರನ್ನ ಮೆನ್ಷನ್ ಮಾಡಿ ತೋರಿಸಬಹುದು. ಅವ್ರು ಹೇಳಿರೋ ರೀತಿ ಏನಿದೆ ಅದನ್ನ ಇಲ್ಲಿ ನಾವು ಮಾತಾಡ್ಬೇಕು, ಅಷ್ಟೇ ಮಾತಾಡ್ಬೇಕಾಗತ್ತೆ. ನಮಗೆ ನಾವು ಇದೆ, ನಮ್ಗೆ ಕ್ಯಾಮ್ರಾ ಇದೆ, ಮೈಕ್ ಇದೆ ಅಂತೇಳಿ ನಿಮ್ಮನ್ನ ಅಪರಾಧಿ ಆರೋಪಿ ಮಾಡಕ್ ಸಾಧ್ಯನೇ ಇಲ್ಲ. ಅದನ್ನ ಥಿಂಕ್ ಮಾಡ್ಬೋದು ಅಷ್ಟೇ, ನಿಮ್ ಗಮನಕ್ಕೆ ಇರ್ಬೋದು ಇಲ್ಲದೆ ಇರ್ಬೋದು ಅನ್ನೋ ಥಿಂಕ್ ಮಾಡ್ಬೋದೇ ಹೊರತು ನೀವು ಹೇಳಕ್ ನಾನು ಯಾರು ಜಡ್ಜೋರು ಯಾರು ಅಲ್ಲ. ನಾವೇ ಆಸ್ ಎ ಮೀಡಿಯಾ ನಾವೇನ್ ಮಾಡ್ಬೋದು ಕೆಲಸ, ಪೇಷಂಟ್ ಬಂದಿದ್ದಾರೆ, ಈ ತರ ನನಗೆ ಹಿಂಗಾಗಿತ್ತು, ಹಿಂಗಾಗಿದೆ, ನನ್ಗೆ ಮೋಸ ಆಗಿದೆ, ಧಮಕಿ ಆಗ್ತಾ ಇದಾರೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಬಂದು ಮಾತಾಡ್ತೀವಿ ಸರ್, ಅಷ್ಟೇ.